ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಇದೇ ಥರ ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ. ನಾನು ಮಕ್ಕಳಿಗೆ ಯಾವಾಗಿಂದ ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು, ಅದ್ರ ಜೊತೆ ಏನೆಲ್ಲ ಆ್ಯಡ್ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮಕ್ಕಳಿಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸರಿ ಯಾವಾಗಿಂದ ಕೊಡಬೇಕು, ಯಾವ ಥರ ಮಾಡೋದು, ಯಾವ ಟೈಮ್ಗೆ ಕೊಡಬೇಕು ಅನ್ನೋದೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಚೆಕ್ ಮಾಡ್ಕೊಬೋದು. ಇಲ್ಲಿ ನಾನು ರೈಸ್ ಯಾವಾಗಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಕೆಲವೊಬ್ಬರು 5 ಮಂತ್ ಕಂಪ್ಲೀಟಾಗಿ 6 ಮಂತ್ ಬೀಳ್ತಿದ್ದಂಗೆ ತಿನ್ನಿಸ್ತಾರೆ. ನಾನು ಕೂಡ ಹಾಗೆ ಮಾಡಿದ್ದು. ಕೆಲವೊಬ್ಬರು 6 ಮಂತ್ ಕಂಪ್ಲೀಟಾಗಿ 7 ಮಂತಿಂದ ತಿನ್ನಿಸ್ತಾರೆ. ನೀವು ಯಾವಾಗಾದರೂ ತಿನ್ನಿಸ್ಕೊಳ್ಳಿ, ಬಟ್ ಆದರೆ 1 ಮಂತ್ ಮಾತ್ರ ನೀವು ರೈಸ್ ಕೊಡೋದಕ್ಕೆ ಹೋಗಬೇಡ್ರಿ. 1 ಮಂತು ನೀವೇನು ತಿನ್ನಿಸ್ತಿರ್ತೀರ ಸರಿ ತಿನ್ನಿಸ್ತಾ ಇರ್ತೀರ ಅಲ್ವಾ. ಕೆಲವೊಬ್ರು ಬೇಗ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವೊಬ್ರು ಲೇಟಾಗಿ ಸ್ಟಾರ್ಟ್ ಮಾಡಿರ್ತಾರೆ. ಹಾಗಾಗಿ ಯಾವಾಗಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ, ಬಟ್ 1 ಮಂತ್ ಮಾತ್ರ ನೀವು ಯಾವುದೇ ರೀತಿ ರೈಸು ಏನೂ ಕೊಡೋಕ್ಕೆ ಹೋಗಬೇಡಿ. ಜಸ್ಟು ಬರೀ ಸರಿ ಮಾತ್ರನೇ ತಿನ್ನಿಸ್ಬೇಕು 1 ಮಂತು. ಯಾಕೆ ಅಂತಂದರೆ ಮಕ್ಕಳಿಗೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಎಲ್ಲ ಒಂದೇ ಮಾಡ್ತಾ ಮತ್ತೆ ಎಫೆಕ್ಟ್ ಆಗಿಬಿಡುತ್ತೆ. ಹಾಗಾಗಿ ಅವ್ರಿಗೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟು ನಿಧಾನಕ್ಕೆ ಸ್ವಲ್ಪ ದಿನಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಇವಾಗ ಸರಿನೂ ಅಷ್ಟೇ, ನೀವು ಇವತ್ತೊಂದು ಸ್ವಲ್ಪ 1 ಸ್ಪೂನ್ ಕೊಟ್ಟಿದ್ದೀರಾ ಅಂತಂದರೆ ನಾಳೆ 2 ಸ್ಪೂನ್ ಕೊಡಿ. ಆ ಥರ ಮಾಡ್ಕೊಂಡು ಹೋಗ್ತಾ 1 ತಿಂಗಳು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನೀವು ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ರೈಸ್ ಅಂತಂದರೆ ಬರೀ ನೆಕ್ಸ್ಟು ಇದು ಕಂಪ್ಲೀಟ್ ಆದಮೇಲೆ ಸರಿ ಬಿಟ್ಬಿಟ್ಟು ರೈಸೇ ಕೊಡ್ರಿ ಅಂತಲ್ಲ. ಇದರಲ್ಲಿ ಇವಾಗ ರೈಸು ಆ್ಯಡ್ ಮಾಡ್ಕೊಳ್ಬೇಕಷ್ಟೇ. ಅಂದರೆ 1 ಟೈಮ್ ಇಲ್ಲ 2 ಟೈಮ್ 3 ಟೈಮ್ಸು ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾರ್ನಿಂಗ್ ಸರಿ ಕೊಟ್ಟರೆ ಸಂಜೆನೂ ಸರಿ ಕೊಟ್ಟು ಮಧ್ಯಾಹ್ನ ಮಾತ್ರ ರೈಸ್ ಕೊಡಬೇಕು. ಯಾಕಂದರೆ 3 ಟೈಮ್ಸು ಸರಿ ತಿನ್ನಿಸ್ತಾ ಇರ್ತೀರ. ಅದ್ರ ಜೊತೆಗೆ 1 ಟೈಮು ನೀವು ರೈಸ್ ಆ್ಯಡ್ ಮಾಡ್ಕೊಬೇಕು. ಎನಿ ಟೈಮ್ ರೈಸೇ ಕೊಡಬಾರ್ದು. ಯಾಕೆ ಅಂತಂದರೆ ಬರೀ ರೈಸು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊತ ಹೋಗ್ಬೇಕಷ್ಟೇ. ಅದ್ರ ಜೊತೆಗೆ ತರಕಾರಿ ಆಗಿರ್ಬೋದು. 3 ಟೈಮಲ್ಲಿ 1 ಟೈಮ್ ರೈಸ್ ತಿನ್ನಿಸಿದ್ರೆ 1 ಟೈಮ್ ಸರಿ ತಿನ್ನಿಸಿ, ಇನ್ನೊಂದು ಟೈಮ್ ವೆಜಿಟೇಬಲ್ಸು ಫ್ರೂಟ್ಸು ಈ ಥರ ತಿನ್ನಿಸ್ಕೊಳ್ಳಿ. ಈ ಥರ ತಿನ್ನಿಸ್ಕೊಂಬಂದರೆ ಮಕ್ಕಳು ಕೂಡ ಹೆಲ್ದಿಯಾಗಿರ್ತಾರೆ, ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಾನು ನಮ್ಮ ಪಾಪು ಅದೇ ಥರ ಮಾಡ್ತಾ ಇದ್ದಿದ್ದು. ರೈಸು ತಿನ್ನಿಸೋದು ತುಂಬ ಸಾಫ್ಟ್. 1 ಮಂತ್ ಕೊಟ್ಟಾದಮೇಲೆ ನೆಕ್ಸ್ಟು ನೀವು ಇವಾಗ ಮಾರ್ನಿಂಗ್ ಸರಿ ತಿನ್ನಿಸಿದ್ದೀರಾ ಅಂತಂದರೆ ಬಿಡಿ ಮಧ್ಯಾಹ್ನಕ್ಕೆ ಚೆನ್ನಾಗಿ ತುಂಬ ಸಾಫ್ಟಾಗಿ ಮಕ್ಕಳಿಗೋಸ್ಕರನೇ ತುಂಬ ಸಾಫ್ಟಾಗಿ ಮಾಡ್ಕೊಳ್ಳಿ. ಆ ರೈಸ್ ಜೊತೆ ಒಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಹಾಲು ತುಪ್ಪ ಆ್ಯಡ್ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಹೆಲ್ದಿಯಾಗಿರ್ತಾರೆ. ಹಾಗಾಗಿ ಬರೀ ರೈಸ್ ತಿನ್ನಿಸೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಸ್ವಲ್ಪ ಹಾಲು ಮತ್ತು ತುಪ್ಪ, ಯಾವುದೇ ರೀತಿ ಖಾರ ಉಪ್ಪು ಆ ಥರ ಏನೂ ಬೇಡ. ಒಂದು ಹಳ್ಳು, ಒಂದು ಸ್ವಲ್ಪ ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ ಅದಕ್ಕೆ, ಮತ್ತು ತುಪ್ಪ ಆ್ಯಡ್ ಮಾಡ್ಕೊಂಡು ತುಪ್ಪ ತಿನ್ನಿಸೋದ್ರಿಂದ ಮಕ್ಕಳು ಚೆನ್ನಾಗಿ ಗುಂಡಿಗೆ ಆಗ್ತಾರೆ. ಹಾಗಾಗಿ ಹಾಲು ತುಪ್ಪ ರೈಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಿಸಿ ಚೆನ್ನಾಗಿ ತಿಂತಾರೆ. ಆ ಟೈಮಲ್ಲಿ 7, 8, 9 1 ವರ್ಷದ ಒಳಗಡೆ ಮಕ್ಕಳಿಗೆ ಆ ಟೈಮ್ ಫುಡ್ ಕೊಡೋದು ಬೆಸ್ಟು ಟೈಮು. ಎಷ್ಟು ಚೆನ್ನಾಗಿ ತಿಂತಾರೆ ಅಂತಂದರೆ ಆವಾಗ ಅವರು ತುಂಬ ಚೆನ್ನಾಗಿ ಫುಡ್ ತಿಂತಾರೆ. ಕೆಲವೊಂದು ಮಕ್ಕಳು ತಿನ್ನಲ್ಲ. ತಿಂದೇ ಇರೋರಿಗೂ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ತಿನ್ನೋ ಮಕ್ಕಳು ಚೆನ್ನಾಗಿ, ನನ್ನ ಮಗನೇ ಆಗಲಿ ನಿಜವಾಗೂ ಆ ಥರ ಹೇಳ್ಕೊಬಾರ್ದು, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ತಿಂತಾಯಿದ್ದ ಊಟನ. ಎಷ್ಟು ಚೆನ್ನಾಗಿ ಅಂತಂದರೆ ಒಂದು ಬಟ್ಲಲ್ಲಿ ಕಲಸಿ ಅವನಿಗೆ ಒಂದು ಸಮ ತಿನ್ನಿಸ್ಬಿಟ್ರೆ ಓಡಾಡಿಸ್ಕೊಂಡು ಪೂರ್ತಿ ಖಾಲಿ ಮಾಡಿಬಿಟ್ಟಿರೋನು ಚೆನ್ನಾಗಿದೆ. ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ನೋಡ್ಬೋದು. ಎಷ್ಟು 7, 8 ತಿಂಗಳಲ್ಲೆಲ್ಲ ಎಷ್ಟು ಗುಂಡೋಗಿ ಎಷ್ಟು ಚೆನ್ನಾಗಿದ್ದ ಅಂತ. ನಾನು ರೈಸ್ ಜೊತೆಗೆ 1, 2, 3 ಡೇಸ್ 1 ವೀಕ್ ಆ ಥರ ಮಾಡಿದೆ. ಅಂತಂದರೆ ರೈಸ್ ಜೊತೆ ಹಾಲು ತುಪ್ಪ ಹಾಕಿ ತಿನ್ನಿಸೋದು. ಹಾಗೆ ಒಂದೊಂದೇ ಆ್ಯಡ್ ಮಾಡ್ಕೋಬೇಕು. ವೆಜಿಟೇಬಲ್ಸ್ನ ಬೇಯಿಸ್ಕೊಂಡು ಅಂತಂದು ನಾನು ಯಾವ ಥರ ಬೇಯಿಸೋದು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ. ನಾವು ಡೈರೆಕ್ಟಾಗೆ ನಾವು ಅದರಲ್ಲೇ ನೀರೊಳಗಡೆ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಬೇಯಿಸ್ಕೊಂಡ್ರೆ ಅದ್ರದ್ದು ಅಂಶ ಎಲ್ಲ ನೀರೊಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಸ್ವಲ್ಪ ತುರ್ಕೊಂಡು ಸ್ಟೀಮ್ ತೂತದ್ದು ಬೇಸನ್ ಇರುತ್ತಲ್ವ ಅದರಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ. ಅಂದರೆ ಒಂದು ತಪ್ಪಲೆ ಇಟ್ಬಿಟ್ಟು ಅದರಲ್ಲಿ ನೀರಿಟ್ಟು ಅದ್ರ ಮೇಲೆ ಸ್ಟೀಮಾಗೆ ಆ ತೂತದ್ದು ಬೇಸನ್ ಇಟ್ಟು ಅದರೊಳಗಡೆ ತರಕಾರಿ ಹಾಕಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಅದನ್ನು ನೀವು ಹಾಲು ತುಪ್ಪ ಏನೋ ಬರೀ ತುಪ್ಪ ಮಾತ್ರ ಹಾಕ್ಕೊಳ್ಳಿ. ತುಪ್ಪ ಹಾಲು ಹಾಕ್ಕೊಬೇಡಿ. ರೈಸ್ ಜೊತೆಗೆ ಚೆನ್ನಾಗಿ ಸಾಫ್ಟಾಗಿ ರೈಸ್ ಮಾಡ್ಕೊಂಡು ಅದಕ್ಕೆ ನೀವು ತರಕಾರಿನ
ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿರಬೇಕು. ಚೆನ್ನಾಗಿ ಬೇಯಿಸಿರೋ ತರಕಾರಿನ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಿಸ್ಬೇಕು ಮಕ್ಕಳಿಗೆ. ತರಕಾರಿನೂ ಅದೇ ಥರ ಮಾಡ್ಬೋದು. ಹಾಗೆ ಸೊಪ್ಪುಗಳು ಅಷ್ಟೇ, ನೀವೇನಾದರೂ ಸೊಪ್ಪು ಸಾಂಬಾರು ಇದೆಲ್ಲ ಮಾಡ್ತಿರ್ತೀರಲ್ವ, ಇನ್ನೂ ಖಾರ ಏನು ಹಾಕ್ತಲೇ ಮುಂಚೆನೇ ಬರೀ ಬೇಯಿಸ್ಕೊಂಡಿರ್ತೀರಲ್ವ, ಆ ಬೇಯಿಸ್ಕೊಂಡಿರೋ ಸೊಪ್ಪು ಇರುತ್ತಲ್ಲ, ಸೊಪ್ಪನ್ನು ಡೈರೆಕ್ಟ್ ನೀವು ಅದಕ್ಕೆ ಸೇರಿಸಿ ಕಲಸಿ ತಿನ್ಬೋದು. ಸೊಪ್ಪು ತರಕಾರಿ ಎಲ್ಲ ತಿನ್ನಿಸೋದ್ರಿಂದ ಮಕ್ಕಳು ತುಂಬ ಹೆಲ್ತಿಗೆ ಒಳ್ಳೆಯದು, ಚೆನ್ನಾಗಿ ಆಗ್ತಾರೆ ಅವರು. ಹಾಗಾಗಿ ಮತ್ತು ನೆಕ್ಸ್ಟು ವೆಜಿಟೇಬಲ್ಸ್ ಆಯಿತು, ಹಾಗೆ ಫ್ರೂಟ್ಸು ಕೂಡ. ಫ್ರೂಟ್ಸೂ ನೀವು ತುಂಬ ಇವಾಗ ತಿನ್ನಿಸಿದ್ದೀರ ಫುಡ್ಡು ಅಂದಿದ ತಕ್ಷಣ ನೆಕ್ಸ್ಟ್ ಒಂದು ಹಾಫ್ ಆನ್ ಅವರ್, ನೆಕ್ಸ್ಟ್ 5 ಮಿನಿಟ್ಸ್ಗೆ ತಿನ್ನಿಸೋದು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನೀವು ಫುಡ್ ತಿನ್ನಿಸಿದ್ದೀರ 1-2 ಅವರ್ 3 ಅವರ್ ಬಿಟ್ಬಿಡ್ರಿ ಮಕ್ಕಳಿಗೆ. ಯಾಕಂತಂದರೆ ಹಾಲು ಕೂಡ ಕುಡಿತಾ ಇರ್ತಾರೆ ಟೈಮಲ್ಲಿ, ಹಾಲು ಕೊಡೋದನ್ನ ಕಡಿಮೆ ಮಾಡಿ. ಈ ಡೇ ಟೈಮ್ ಕಡಿಮೆ ಮಾಡಿಬಿಡಿ, ಯಾಕಂದರೆ ನಿಮಗೂ ಹೋಗ್ತಾ ಹಾಲು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಹಾಲು ಏನಿದ್ರು ನೈಟ್ ಟೈಮ್ಗೆ, ಯಾಕಂದರೆ ಮಕ್ಕಳು ಎದ್ದಾಳ್ತಾ ಇರ್ತಾರೆ, ಹಾಗಾಗಿ ನೈಟ್ ಟೈಮ್ಗೆ ಕೊಡಬೇಕಾಗುತ್ತೆ. ಹಾಗಾಗಿ ನೈಟ್ ಟೈಮ್ಗೆ ಕೊಡಿ, ಯಾಕಂದರೆ ಕೆಲವೊಬ್ಬರಿಗೆ ಡೇ ಟೈಮ್ ಎಲ್ಲ ಕೊಟ್ಬಿಟ್ಟು ನೈಟ್ ಟೈಮ್ ಕೆಲವೊಬ್ರಿಗೆ ಹಾಲೇ ಇರೋಲ್ಲ. ಹಾಗಾಗಿ ನಿಮ್ಗೆ ಹಾಲು ಕಡಿಮೆ ಆದಾಗ ನೀವು ಡೇ ಟೈಮ್ ಹಾಲೇ ಕೊಡೋಕೆ ಹೋಗಬೇಡಿ. ಒಂದು 7-8 ತಿಂಗಳಿಂದ ಬರೀ ನೈಟ್ ಟೈಮ್ ಮಾತ್ರ ಕೊಡಿ. ಯಾವಾಗಾದರೂ ಮಲಗಿಸ್ಬೇಕಾದ್ರೆ ತುಂಬ ಅಳ್ತಾ ಇದ್ದಾನೆ ಅಂಥ ಟೈಮಲ್ಲಿ ಮಾತ್ರ ಕೊಡಿ. ಕೆಲವೊಬ್ರು ಏನು ಮಾಡ್ತಾರೆ, ಎನಿ ಟೈಮ್ ಹಾಲು ಕುಡಿಸ್ತಾನೆ ಇರ್ತಾರೆ. ಹಂಗಾದಾಗ ಅವ್ರ ಮಕ್ಕಳು ಫುಡ್ ತಿನ್ನೋದೇ ಇಲ್ಲ. ಹಾಗಾಗಿ ಹಾಲು ಬಿಡಿಸ್ಬಿಡಿ. ಅಂದರೆ ಪರ್ಮನೆಂಟ್ ಆಗಲ್ಲ, ಏನಾದರೂ ಮಲ್ಕೊಬೇಕು, ಅಳ್ತಾ ಇದ್ದಾನೆ, ಆಟ ಮಾಡ್ತಿದ್ದಾನೆ ಅಂಥ ಟೈಮಲ್ಲಿ ಮಾತ್ರ ಹಾಲು ಕೊಡಿ. ನೈಟ್ ಟೈಮಲ್ಲಿ ಎದ್ದೇಳ್ತಾ ಇರ್ತಾರೆ, ಯಾಕಂದರೆ ಮಕ್ಕಳು ಪದೇ ಎದ್ದೇಳ್ತಾ ಇರ್ತಾರೆ, ಆವಾಗ ಹಾಲು ಕೊಟ್ಟು ಮಲಗಿಸೋದು ಒಳ್ಳೆಯದು. ಡೇ ಟೈಮಲ್ಲಿ ಚೆನ್ನಾಗಿ ಹೊಟ್ಟೆ ತುಂಬ ಫುಡ್ ತಿನ್ನಿಸ್ಬಿಡಿ, ಅವ್ರು ಹಾಲು ಕೇಳೋದೇ ಇಲ್ಲ. ಹಾಗಾಗಿ ಚೆನ್ನಾಗಿ ಹೊಟ್ಟೆ ತುಂಬ ಫುಡ್ ತಿನ್ನಿಸಿ ಮಲಗಿಸ್ಬಿಟ್ರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾರೆ ಆರಾಮಾಗಿ. ಸೊಪ್ಪು ತರಕಾರಿ ಫ್ರೂಟ್ಸ್ಗಳು ಅಷ್ಟೇ, ಆಪಲ್ ಆಗಿರ್ಬೋದು, ಎಲ್ಲ ದಾಳಿಂಬೆ ಎಲ್ಲ ಥರ ಫ್ರೂಟ್ಸ್. ಇನ್ನೊಂದು ಮೇಯ್ನು ಬನಾನ. ಕೆಲವೊಬ್ಬರು ಬನಾನ ಕೊಟ್ಟರೆ ಇದೇನೋ ಕಫ ಆಗುತ್ತೆ ಅದು ಇದು ಅಂತ ಹೇಳಿದ್ರೆ ಯಾವುದೇ ರೀತಿ ಏನೂ ಹೋಗಲ್ಲ. ಚಿಕ್ಕ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು ಅಂತ ಬರುತ್ತಲ್ಲ, ಅದನ್ನು ನೀವು ಅಟ್ಲೀಸ್ಟು ವಾರಕ್ಕೆ 3 ಡೇಸ್ ಆದರೂ ಕೊಟ್ಟರೆ, ಬನಾನ ತಿನ್ನೋದ್ರಿಂದ ಮಕ್ಕಳು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತಂದರೆ ತುಂಬ ಒಳ್ಳೆಯದು. ಬನಾನದಿಂದ ಹುಷಾರಿಲ್ಲ, ಜ್ವರ, ಕೆಮ್ಮು ಈ ಥರ ಆಗಿದ್ರೂ ಕೂಡ ತಿನ್ನಿಸ್ಬೋದು ಮಕ್ಕಳಿಗೆ. ಅದರಿಂದ ತುಂಬ ಬೇಗ ಕ್ಲಿಯರ್ ಆಗುತ್ತೆ ಬನಾನ ತಿನ್ನಿಸೋದ್ರಿಂದ. ಎಷ್ಟೋ ಜನ ಬನಾನ ಅಂದರೆ ಅವಾಗಿನ ಕಾಲದವ್ರು, ಅವಾಗ್ಲವರು ಬನಾನ ತಿನ್ನಿಸ್ಬಾರ್ದು, ಕೋಲ್ಡ್ ಆಗುತ್ತೆ, ಇದು ಯಾವುದೂ ಆಗೋದಿಲ್ಲ. ಯಾವುದೇ ರೀತಿ ಕೋಲ್ಡು ಆಗೋದಿಲ್ಲ, ಏನೂ ಆಗೋದಿಲ್ಲ. ಬನಾನ ಕೊಡ್ತಾ ಬನ್ನಿ, ನಿಜವಾಗೂ ಹೆಲ್ತಿಗೆ ತುಂಬ ಚೆನ್ನಾಗಿ ಆಗ್ತಾರೆ ಬನಾನ ತಿನ್ನೋದಿದ್ರೆ ಮಕ್ಕಳು. ಬನಾನ ಜೊತೆಗೆ ಇನ್ನೂ ಹಾಗೆ ನಿಮ್ಗೇನಾದರೂ ಡ್ರೈ ಫ್ರೂಟ್ಸನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಯಾವ ಥರ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಈ ಥರ ರೈಸು ಮತ್ತು ನಿಮ್ಮ ಇನ್ನೊಂದು 8-9 ತಿಂಗಳಿಂದ ಕೂಡ ನಾವು ನಾನ್ ವೆಜ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನ್ ವೆಜ್ ಅಂತ ಅಂದರೆ ಯಾವ ಥರ, ಡೈರೆಕ್ಟ್ ಚಿಕನ್ ಅಲ್ಲ. ಇವಾಗ ನಾವು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಯಾವ ಥರ ಅಂತಂದರೆ, ಇವಾಗ ನಾವು ಅರಶಿನ ಉಪ್ಪು ಹಾಕ್ಬಿಟ್ಟು ನಾವು ಬೇಯಿಸ್ತೀವಲ್ಲ, ಅಂದರೆ ಮಸಾಲೆ ರುಬ್ಬ ಹಾಕೋದಕ್ಕಿಂತ ಮುಂಚೆ ಅದು ಚಿಕನ್ನ ಒಂದು 20 ಮಿನಿಟ್ಸು ಬೇಯಿಸಬೇಕು ಮಕ್ಕಳಿಗೋಸ್ಕರನೇ. ಆಮೇಲೆ ಬೇಕಾದ್ರೆ ನೀವು ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು 20 ಮಿನಿಟ್ಸ್ ಬೇಯಿಸಿದ್ರೆ ಅದರಲ್ಲಿರೋದು ಮಟನ್ ಆಗಲಿ ಚಿಕನ್ ಆಗಲಿ ಯಾವುದೇ ಆಗಲಿ, ಮಟನ್ ಆದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ. ಅಂದರೆ ಅದರಲ್ಲಿ ರಸ ಬರುತ್ತೆ ಅಲ್ವಾ, ಅದು ಸೂಪು, ಅದನ್ನು ನಾವು ಕುಡಿಸ್ಬೋದು. ಇಲ್ಲ ಅಂತಂದರೆ ಅದನ್ನು ರೈಸ್ ಜೊತೆನೂ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಆವಾಗ ಏನಾಗುತ್ತೆ, ಮಕ್ಕಳಿಗೆ ಚೆನ್ನಾಗಿ ಗಟ್ಟಿಮುಟ್ಟಾಗಿ, ಅಂತಂದರೆ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ. ಈ ನಾನ್ ವೆಜ್ಜು ಸೂಪ್ ಕುಡಿದಾಗ ತುಂಬ ಚೆನ್ನಾಗಾಗುತ್ತೆ. ನಾನ್ ವೆಜ್ ಸೂಪ್ ಹಾಗೇ ನಿಮ್ಗೇನಾದರೂ ಮಕ್ಕಳು ಬೇಗ ಕತ್ತು ನಿಲ್ಲಬೇಕು ಅನ್ನೊಂದು ಪ್ರೆಗ್ನೆಂಟಲ್ಲಿದ್ದಾಗ ನೀವು ತುಂಬ ಏನು ಅಂತಂತಂದರೆ ಈ ಕಾಲು ಸೂಪ್ ಕುಡಿಯೋದ್ರಿಂದ ಮಕ್ಕಳಿಗೆ ಬೇಗ ಕತ್ತು ನಿಲ್ಲುತ್ತೆ. ನಾನು ಕೂಡ ತುಂಬ ಚೆನ್ನಾಗಿ 8 ಮಂತ್ಸ್ 9th ಈ ಥರ ತಿಂಗಳಿಂದ 6 ಮಂತಿಂದನೂ ನಾನು ಸ್ಟಾರ್ಟ್ ಮಾಡಿದ್ದೆ ಈ ಥರ ಸೂಪ್ ಕುಡಿಯೋದು. ಆ ಥರ ಸೂಪ್ ಕುಡಿದಾಗ ನಿಜವಾಗೂ ನಮ್ಮ ಪಾಪುಗೆ 1-2 ತಿಂಗಳಿಂದನೇ ಒಂಥರ ಅನ್ಕೋಬೋದು ಇನ್ನು ಅಷ್ಟು ಬೇಗ ಕತ್ತು ನಿಲ್ಲುತ್ತೆ. ಅವ್ನಿಗೆ ಕತ್ತಿ ಹಿಂಗೆ ಆಡ್ತಾನೇ ಇರಲಿಲ್ಲ, ಹುಟ್ಟಿದಾಗಿಂದನೂ ಅಷ್ಟೇ 1-2 ತಿಂಗಳು ಅಷ್ಟೇ. ಆಮೇಲೆ ಅವ್ನಿಗೆ ಆಟೋಮೆಟಿಕ್ ಆಗೇ ನಿಂತಿತ್ತು. ಹಾಗಾಗಿ ನಾವು ಬಾಣ್ತಿಲಿದ್ದಾಗೂ ಕೂಡ ನಾನ್ ವೆಜ್ ಎಲ್ಲ ತಿನ್ಬೋದು, ಎಲ್ಲ ಮೊಟ್ಟೆ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು ಎಲ್ಲ ಸೇವಿಸ್ಬೋದು. ಇದು ಬಾಣ್ತಿ ವೀಡಿಯೋಸು ನಿಮ್ಗೇನಾದರೂ ಬೇಕು, ಫುಡ್ ಯಾವ ಥರ ತಿನ್ನೋದು, ಯಾವ ಥರ ಇರಬೇಕು ಅನ್ನೋದು ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಾಗೆಯೇ ಈ ಥರ ಫುಡ್ಡು ಕೊಡ್ತಾ ಬರೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಆಗ್ತಾರೆ. ಸೊಪ್ಪು ತರಕಾರಿ ಇದೆಲ್ಲ, ಮತ್ತು ಬೇರೆ 1 ವರ್ಷದವರೆಗೂ ಬೇರೆ ಏನೂ ಕೊಡೋಕೆ ಹೋಗಬೇಡಿ. ಬೇರೆ ಬಿಸ್ಕೆಟು ಚಾಕ್ಲೇಟು ಇದೇನು ಕೊಡೋದಕ್ಕೆ ಹೋಗಬೇಡಿ. ಮಿನಿಮಮ್ 9 ತಿಂಗಳವರೆಗೂ ಅದು ಕೊಡಬಾರ್ದು. ಅದೇನಾದರೂ ಒಂದು ಸ್ವಲ್ಪ ಟೇಸ್ಟ್ ಅವರಿಗೆ ಸಿಕ್ಬಿಟ್ರೆ ಇಲ್ಲಿ ಫುಡ್ಡು ತಿನ್ನೋದೇ ನಿಲ್ಲಿಸ್ಬಿಡ್ತಾರೆ.
ಹಾಗಾಗಿ ಇನ್ನು ನಿಮಗೇನಾದರೂ ಮಕ್ಕಳು ಊಟನೇ ಮಾಡ್ತಾ ಇಲ್ಲ, ತಿಂತಾನೇ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರಿಗೆ ಏನು ಮಾಡಬೇಕು, ಏನು ಸೊಲ್ಯೂಷನ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋಸ್ಗೆ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.